ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಹಲೋ, ಹೇಳಿ. ಸರಿ ಮಾ, ಒಂದ್ ಖುಷಿ ಸುದ್ದಿ ಇದೆ. ನೀನ್ ಹೇಳ್ತಿದ್ದೆ ಅಲ್ವಾ, ದೇವ್ರು ನಮ್ಮಂಥವ್ರಿಗೆಲ್ಲ ಅವನೇ ದಾರಿ ತೋರಿಸ್ಬಿಡ್ತಾನೆ ಅಂತ. ನೋಡು, ದಾರಿ ಸಿಕ್ಬಿಡ್ತು. ಇವತ್ ನಾನ್ ಕೆಲ್ಸ ಮಾಡಕ್ಕೆ ಅಂತ ಹೋಗಿದ್ನಲ್ಲ, ಅದೇ ಅಂಗಡಿಯವರು ನಾನು ಒಂದ್ ಕಾರ್ಖಾನೆಯಲ್ಲಿ ಕೆಲ್ಸ ಮಾಡೋದ್ರ ಬಗ್ಗೆ ಮಾತಾಡಿದ್ರು. ಮತ್ತೆ ನಂಗ ಕೆಲ್ಸನೂ ಸಿಕ್ಬಿಟ್ಟಿದೆ. ನಾಳೆಯಿಂದ ಹೋಗ್ಬೇಕು. ತುಂಬಾ ಸಂತೋಷ ಆಯ್ತು. ನನ್ನ ಆಸೆ ಏನು ಅಂದ್ರೆ, ನನ್ನ ಮಗಳಂತೂ ಯಾವಾಗ್ಲೂ ಖುಷಿಯಾಗಿರ್ಬೇಕು. ಮತ್ತೆ ಪಂಡಿತರು ಹೇಳಿರೋ ವಿಷಯ ಕೂಡ ನಡಿಬೇಕು. ಮತ್ತೆ ಭಗವಂತ ನಿನ್ನನ್ನ ಅವ್ರಿಗೂ ಭೇಟಿ ಮಾಡಿಸ್ಲಿ. ನಿನ್ನ ಅದೃಷ್ಟದಲ್ಲಿರೋರ್ನ ಜೀವನ ನಿನಗ್ ಬದುಕೋದಕ್ಕೆ ಇನ್ನೊಂದು ಅವಕಾಶ ಕೊಡ್ಲಿ. ನನ್ ದುಡ್ಡು ನನಗ್ ಕೊಡು. ಓಂ ನಮೋ ನಾರಾಯಣಾಯ ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಎತ್ಕೊಳ್ರ ಹುಡುಗಿನ. ಅಣ್ಣರ ಬಿಟ್ಬಿಡಿ. ನಿಮ್ ದುಡ್ಡು ನಿಮಗೆ ಕೊಟ್ಬಿಡ್ತೀನಿ. ನಿನಗೆ 3 ದಿವಸ ಟೈಮ್ ಕೊಟ್ಟಿದ್ದೀನಿ ಈ ತಿಂಗಳ ಸಾಲ ತೀರ್ಸೋದಕ್ಕೆ. ಆದ್ರೆ ಈ 3 ದಿವಸದೊಳಗಡೆ 25,000 ತೀರ್ಸೋಕಾಗ್ಲಿಲ್ಲ ಅಂದ್ರೆ ನೀನೇ ನನ್ನ ಹತ್ರ ನಡ್ಕೊಂಡ್ ಬರ್ಬೇಕಾಗುತ್ತೆ. ಅದ್ಭುತ. ಏನ್ ಅದ್ಭುತವಾಗಿ ಹಾಡ್ತೀಯೇ. ನಿನಗೋಸ್ಕರ ಇನ್ನೂ ಒಂದ್ ತಂದಿದ್ದೀನಿ, ನೋಡು. ಇಲ್ಲಿ ನೋಡು, ಗೆಜ್ಜೆ ಅಂತೂ ನೀನ್ ಹಾಕ್ತಾನೆ ಇರ್ತೀಯ, ಆದ್ರೆ ಈ ಮೂಗ್ಬಟ್ಟು ಅದನ್ನ ನಾನೇ. ಅಂಗಡಿನ ಗಿರ್ವಿ ಇಟ್ಟಿರ್ಬೋದು, ವ್ಯಕ್ತಿನಲ್ಲ. ನಿನ್ ದುಡ್ಡು ನಿನಗ್ ಸಿಕ್ಬಿಡತ್ತೆ. ಇವಾಗ ಹೊರಡು. ಬರೀ 2 ದಿನ. 2 ದಿನದಲ್ಲಿ ನಿನ್ನ ಎತ್ತಾಕೊಂಡು ಹೋಗ್ತೀನಿ. 2 ದಿವಸ. ಇವತ್ತು ಮುಖ್ಯವಾಗಿ ನಿಮಗೋಸ್ಕರ ನಿಮಗಿಷ್ಟ ಆಗಿರೋ ಆಲೂಗಡ್ಡೆ ಪಲ್ಯ ನಾನೇ ಮುಂದೆ ನಿಂತು ನಿಮಗೋಸ್ಕರ ಮಾಡಿಸ್ದೆ. ನಾನೇ ತಿನ್ನಿಸ್ಲಾ? ಬಿಗ್ಗಮ್ಮವ್ರೆ, ಇವ್ರು ತೋರಿಸ್ತಾ ಇರೋ ಪ್ರೀತಿ ನೋಡಿದ್ರೆ ನನ್ನ ಇಯರ್ಸ್ ಇಂದ ಕಣ್ಣೀರೇ ಬಂದ್ಬಿಡ್ತಾ ಇದೆ. ಸರಸ್ವತಿ ಅಕ್ಕ, ಎಲ್ಲಿ ಹೋಗ್ತಿದ್ದೀರಾ? ಬನ್ನಿ ಬನ್ನಿ. ಆ ಹುಡುಗಿ ಇವತ್ತು ಫ್ಯಾಕ್ಟ್ರಿಗೆ ಬರ್ತಾರಾ? ನಾನು ಅವರನ್ನ ಭೇಟಿ ಆಗ್ಬೇಕು. ಸರಿ ಚಂದ, ಸರಿ ತಗೋ. ದೇವ್ರೊಳ್ಳೇದ್ ಮಾಡ್ಲಿ. ಕೂತ್ಕೋ. ಅಜಯ್ ಕುಮಾರ, ಆಶೀರ್ವಾದ ತಗೋಪ್ಪ. ಆಶೀರ್ವಾದ ಮಾಡಿ. ಕೂತ್ಕೊಳ್ಳಿ. ದಾರ ಎಲ್ಲಿ? ಬಾವಾ, ನಾ ನಿಮ್ಗೆ ಟಿಫನ್ ಪ್ಯಾಕ್ ಮಾಡ್ತೀನಿ, ತಗೊಂಡ್ ಹೋಗಿ. ಧಣಿ, ನಿಮ್ಗೆ ಒಂದು ಖುಷಿ ವಿಚಾರ ಹೇಳಬೇಕು. ನಮ್ಗೆ ಇನ್ನೊಂದು ದೊಡ್ಡ ಇಂಟರ್ನ್ಯಾಷನಲ್ ಆರ್ಡರ್ ಸಿಕ್ಕಿದೆ. ಗುಡ್. ನನಗೆ ನಂಬಿಕೆ ಇತ್ತು ನಿನ್ ಮೇಲೆ. ನೀನ್ ಈ ಫ್ಯಾಕ್ಟ್ರಿನ ಒಳ್ಳೆ ಮಟ್ಟಕ್ಕೆ ತಗೊಂಡೋಗ್ತೀಯ ಅಂತ. ನನಗೆ ತುಂಬಾ ಖುಷಿ ಆಗ್ತಿರೋ ವಿಷಯ ಏನಂದ್ರೆ, ನೀನ್ ನಮ್ಮ ವ್ಯಾಪಾರವನ್ನ ವಿದೇಶಕ್ಕೂ ತಗೊಂಡು ಹೋಗಿರೋಂಥದ್ದು. ನನಗೆ ನಿನ್ ಮೇಲೆ ಬಹಳ ಗೌರವ ಇದೆ ಗಗನ್. ಮತ್ ನೀನು ಇದೆಯಾ?
ನೋಡು, ಕಲಿ ನಿಮ್ಮ ಅಣ್ಣನಿಂದ ಬಿಸ್ನೆಸ್ನ ಹೇಗ್ ಮಾಡ್ಬೇಕು ಅಂತ. ನಿಮ್ ತಂದೆ ಹೇಳ್ತಿರೋ ಮಾತನ್ನ ಗಮನ ಇಟ್ಟು ಕೇಳಿಸ್ಕೊ ಅಜಯ್ ಕುಮಾರ. ಇವರ ಒಂದೊಂದು ಮಾತು ಚಿನ್ನದ ಇಟ್ಟಿಗೆಗೆ ಸಮವಾದ್ದು. ನಂದು ಊಟ ಆಯ್ತು, ನಾನು ಹೋಗ್ತೀನಿ. ಸೊಸೆ, ಅಜಯ್ ಕುಮಾರರ ಜೊತೆ ತಿಂತಾಳೆ. ಹೋಗು. ಅಯ್ಯೋ, ಈಗ ನೆನ್ಪಾಯ್ತು ರೀ, ನೀವು ಗಗನ್ ಕುಮಾರನ್ ಜೊತೆ ಏನೋ ಮಾತಾಡ್ಬೇಕು ಅಂತಿದ್ರಲ್ಲ? ನಾನು ಮತ್ತೆ ಅಮ್ಮಾಜಿ ಅವರು ಗಗನ್ಗೋಸ್ಕರ ಒಂದು ಹುಡುಗಿನ ಹುಡುಕಿದೀವಿ. ಆಮೇಲೆ ನೀನ್ ನಮ್ಮ ವಂಶ ಮತ್ತೆ ಪರಂಪರೆನ ಬೆಳೆಸ್ಕೊಂಡು ಹೋಗೋದಕ್ಕೆ ನಮ್ಮ ಮಾತಿಗೆ ಒಪ್ಕೊಂಡು ನೀನ್ ಈ ಮದ್ವೆ ಮಾಡ್ಕೊ. ಯಾಕಂದ್ರೆ ಹುಡುಗಿ ಜಾತಕದಲ್ಲಿ ಪುತ್ರ ಯೋಗ ಇದೆ. ತಂದೆಗೆ ಗೌರವ ಕೊಡ್ಬೇಕು ಅಂತ ಹೇಳ್ಕೊಡ್ಬೇಕಾ ನಿನ್ಗೆ? ಮತ್ತೆ ಮಗನ ಮಾತಿನ ಮರ್ಯಾದೆ, ಸಂಬಂಧದ ಮರ್ಯಾದೆ, ಮದುವೆಯಲ್ಲಿ ನಾನು ಮಾಡಿರೋ ಪ್ರಮಾಣ ಅದೇನಾಗ್ತಿದೆ? ಗಗನ್ ಕುಮಾರ, ಕಂದ, ಸಮಾಧಾನ ಮಾಡ್ಕೊ. ಇಲ್ಲ ಚಿಕ್ಕಮ್ಮ, ಈ ಮಾತು ಇಲ್ಲೇ ಮುಗಿಯೋದು ತುಂಬಾ ಮುಖ್ಯ ಇದೆ. ಧರ ಜಾತಕನ್ ಕೂಡ ನೀವೆಲ್ಲರೂ ನೋಡಿದಿರಿ ತಾನೆ. ಆಗ್ಲೂ ನಾನು ಮದುವೆ ಮಾಡ್ಕೊಳ್ಳೋದಕ್ಕೆ ಒಪ್ಕೊಂಡಿರಲಿಲ್ಲ, ಆದ್ರೂ ಮದುವೆ ಆದೆ ತಾನೆ. ಯಾಕಂದ್ರೆ ಪರಂಪರೆ ಹೇಳುತ್ತೆ ಬೇಗ ಮದುವೆ ಮಾಡ್ಕೊಂತ. ಅಲ್ಲ, ಈಗಲಾದ್ರೂ ನಾವು ಈ ಪರಂಪರೆ ರೀತಿ ರಿವಾಜುಗಳನ್ನ ಮುಗಿಸ್ಬೇಕಲ್ವಾ? ನಿಮ್ಮ ವಂಶ ವೃದ್ಧಿ ಆಗೋದಕ್ಕೆ ಯಾರೂ ಸಿಗಲಿಲ್ಲ ಅಂತ ನನಗೆ ಇನ್ನೊಂದು ಮದುವೆ ಮಾಡೋದಕ್ಕೆ ನೀವು ತಯಾರಾಗ್ಬಿಟ್ರಾ? ಯಾರೂ ಧರ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಆಕೆಗೆ ಎಷ್ಟು ನೋವಾಗುತ್ತೆ ಅಂತ. ಒಪ್ಕೊಂಡೆ ಅಂತಾನೆ ಇಟ್ಕೊಳ್ಳಿ, ಆಕೆನೂ ಕೂಡ ನಿಮ್ಗೆ ಮೊಮ್ಮಗನ ಕೊಡಕ್ಕಾಗ್ಲಿಲ್ಲ ಅಂದ್ರೆ ಆಗ ಏನ್ ಮಾಡ್ತೀರಾ? ಇನ್ನೊಂದು ಜಾತಕನ? ಮೂರನೇ ಮದುವೆ? ಇಲ್ಲ, ನಾನೀ ತಪ್ಪು ಮಾಡಲ್ಲ. ನೀವು ನಿಮ್ಮ ವಂಶನ ವೃದ್ಧಿ ಮಾಡುವಂತ ಜವಾಬ್ದಾರಿ ಅಜಯ್ ಕೊಟ್ಬಿಡಿ. ಅವನ್ ನಿಭಾಯಿಸ್ತಾನೆ, ನನ್ನಿಂದಾಗಲ್ಲ.